ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು. ಹಬ್ಬದ ಪ್ರಿಪ್ರೇಷನ್ ಇರ್ಬೋದು, ಮನೆ ಕ್ಲೀನಿಂಗ್ ಇರ್ಬೋದು, ಅದರಲ್ಲೆಲ್ಲ ನಾನು ತುಂಬಾ ಬ್ಯುಸಿಯಾಗಿದ್ದೆ. ವ್ಲಾಗ್ ಮಾಡೋಕ್ಕೂ ಮತ್ತು ಅಪ್ಲೋಡ್ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಸೊ ಹಾಗಾಗಿ ನಾನು ನಿಧಾನವಾಗಿ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೋಪ್ ಇಷ್ಟ ಆಗುತ್ತೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಹೇಳು ನೋಡು, ಹಂಗೆ ಅಲ್ಲಿ ನೋಡು ಹಲೋ ಜೋರಾಗಿ. ಕಮಾನ್ ಯು ಕ್ಯಾನ್, ಕಮಾನ್ ಶಿಶಿರ್, ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್. ಯು ಕ್ಯಾನ್ ಡೂ ಇಟ್, ಡೂ. ನಿನ್ಗೆ ಹೇಳಿದ್ದೀನಿ ತಾನೆ, ಪರ್ಮಿಷನು ಕೊಟ್ಟಿದ್ದೀನಿ ಹೋಗ್ಬಾ ಅಂತ. ಹೋಗ್ಬಾ ಅಷ್ಟೇ, ನನಗೆ ತಲೆ ತಿನ್ಬೇಡ. ಇಲ್ಲ ಹೇಳಿಲ್ಲ ಆ ಥರ ಏನು. ಹಾಡು ಹೇಳ್ತಾ ಇದ್ದಲ್ಲ ಪಾಪ, ನಿಲ್ಲಿಸ್ಬಿಟ್ಟೆ. ಸೊ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಎಲ್ಲಿಗಪ್ಪ ಅಂದರೆ ಮೇಘನ ಮನೆಗೆ ಹೋಗ್ತಾ ಇದ್ದೀವಿ. ಅಪ್ಪುದು ಬರ್ತಡೇ ಇವತ್ತು. ಆ್ಯಕ್ಚುಲಿ ಬೇಡ ಹೋಗೋದು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ನನ್ನ ಮಗ ಕೇಳಬೇಕಲ್ಲ, ಆ ಕಡೆಯಿಂದ ಅಪ್ಪು ಹೇಳ್ತಾನೆ, ಈ ಕಡೆಯಿಂದ ನನ್ನ ಮಗ ಹೇಳ್ತಾನೆ. ತಲೆ ಸಿಕ್ಬಿಟ್ಟ ನನಗೆ. ಪರವಾಗಿಲ್ಲ, ಹೋದ್ರಾಯ್ತು, ಇನ್ಯಾವತ್ತಾರು ಇವತ್ತೇ ಹೋಗ್ಬೇಕಾ, ಇನ್ಯಾವತ್ತಾದ್ರೂ ಹೋಗಿ ಬರೋಣ ಅಂಥೇಳಿ ಹೇಳಿದ್ರು. ಕೇಳ್ತಾ ಇಲ್ಲ, ಅಳ್ತಾ ಇದ್ದ. ಸೊ ಹಾಗಾಗಿ ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀವಿ. ಸೊ ಯಾವುದು ಪ್ಲ್ಯಾನ್ ಇಲ್ಲದೆ ಇರೋದ್ರಿಂದ ಅವನಿಗೇನು ನಾನು ಗಿಫ್ಟ್ ಆ ಥರದ್ದೆಲ್ಲ ತೊಗೊಂಡಿಲ್ಲ. ಸೊ ಹೋಗ್ತಾ ಹಾಗೆ ದಾರಿನಲ್ಲೇ ಆನ್ ದ ವೇ ಗಿಫ್ಟ್ ಏನಾದ್ರು ತೊಗೊಂಡು ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಕುರ್ತಾನ ಹಾಕ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ವುಮೆನ್ಸ್ ಡೇಗೆ ನಾನು ಕೊಟ್ಕೊಂಡಂಥ ಗಿಫ್ಟ್ ಇದು. ಹಂಗಂತಲ್ಲ, ಇಷ್ಟ ಆಯಿತು ಅಂತೇಳಿ ಈ ಒಂದು ಕುರ್ತಾನ ತೊಗೊಂಡಿದ್ದೆ. ಡೀಟೇಲನ್ನು ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಸೊ ಬನ್ನಿ ಇವಾಗ ಹೋಗೋಣ. ನಾನು ಅಲ್ಲೇನು ವೀಡಿಯೋ ಮಾಡ್ಕೊಳ್ಳಲ್ಲ, ಯಾಕೆಂದರೆ ಅವಳ ಬ್ಲಾಗಲ್ಲೇ ಬರುತ್ತೆ ಎಲ್ಲ ವೀಡಿಯೋ. ಹಾಗಾಗಿ ನಾನು ಅಲ್ಲಿದೇನು ವೀಡಿಯೋ ಮಾಡ್ಕೊಳ್ಳಲ್ಲ. ಜಸ್ಟ್ ಹೋಗ್ತೀನಿ, ಅವ್ನಿಗೆ ಇಷ್ಟ ಮಾಡ್ಬಿಟ್ಟು ಬರೋ ಅಂಥದ್ದು. ಸೊ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೋತಾ ಇದ್ದೀನಿ. ಇವತ್ತು ಅಲ್ಲಿಗೆ ಹೋಗಬೇಕು ಅಂತಲೇ ನಾನು ಫ್ರೀ ಆಗಿರೋದು. ಇಲ್ಲಾಂದರೆ ಸಂಜೆ ಬಂದ ತಕ್ಷಣ ನನ್ನ ಮಗನಿಗೆ ಓದ್ಸೋಕೆ ಕೂತ್ಕೊಂಡ್ಬಿಡ್ತೀನಿ. ಫ್ರೀ ಆಗೋದೇ ಇಲ್ಲ. ಇನ್ನು 9:30 10 ಗಂಟೆಗೆ ಫ್ರೀ ಆಗೋದು. ಹಾಗಾಗಿ ಈಗ ಹೋಗ್ಬಿಟ್ಟು ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಅಪ್ಪು ಬರ್ತಡೇ ಬಂದುಬಿಟ್ಟು ಫ್ರೈಡೇ ಇತ್ತು ಅಂತ ಅಂದ್ಕೊಳ್ತೀನಿ. ಸೊ ಸಂಜೆ ಪೂಜೆ ಮಾಡಿಬಿಟ್ಟು ಹೊರಟ್ವಿ. ಹೋಗ್ತಾ ಹಾಗೆ ಅಲ್ಲಿ ವಿಶಾಲ್ ಮಾರ್ಟಲ್ಲಿ ಏನಾದರೂ ಗಿಫ್ಟ್ ತೊಗೊಂಡೋಗೋಣ ಅಂಥೇಳಿ ತೊಗೊಂಡೋಗ್ತಾ ಇರೋದು. ಸೊ ನಾನು ಒಂದಷ್ಟು ಹುಡುಕ್ತೆ, ಏನು ಗಿಫ್ಟ್ ತೊಗೊಳ್ಳಿ ಅಂಥೇಳಿ. ಅವನ ಹತ್ರ ಆಲ್ಮೋಸ್ಟ್ ಎಲ್ಲ ಟಾಯ್ಸ್ ಅವನ ಹತ್ರ ಇದೆ. ಸೊ ಯಾವುದಾದ್ರೂ ಇಲ್ಲದೆ ಇರೋದು ನೋಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಅವನಿಗೆ ಪೇಂಟಿಂಗ್ ಮಾಡೋದಂದರೆ ತುಂಬಾ ಇಷ್ಟ ಅಲ್ವಾ. ಸೊ ಹಂಗಾಗಿ ಅದನ್ನೇ ತೊಗೊಂಡೋಗೋಣ ಅಂದ್ಕೊಂಡು. ಈ ಒಂದು ಡಾಲ್ ಕೂಡ ಇಷ್ಟ ಆಯಿತು, ಬಟ್ ವೈಟ್ ಕಲರ್ ಇರೋದ್ರಿಂದ ಬೇಗ ಗಲೀಜಾಗ್ಬಿಡುತ್ತೆ ಅಂದ್ಬಿಟ್ಟು ಅದು ಬೇಡ ಅಂದ್ಕೊಂಡೆ. ಸೊ ಅವನಿಗೆ ಪೇಂಟಿಂಗ್ದು ಸೆಟ್ ತೊಗೊಂಡ್ವಿ. ಜೊತೆಗೆ ಅವನು ಇವಾಗ ಹೊಸದಾಗಿ ಸ್ಕೂಲ್ ಕೂಡ ಅಡ್ಮಿಷನ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಅಂಥೇಳ್ಬಿಟ್ಟು ಒಂದು ಪೆನ್ ಅಂದರೆ ಪೆನ್ಸಿಲ್ ಬಾಕ್ಸ್ ಆ ಥರದ್ದು ಸೆಟ್ ಕೂಡ ತೊಗೊಂಡ್ವಿ. ಮತ್ತು ಒಂದು ಪೆನ್ಸಿಲ್ ಬಾಕ್ಸ್ ಕೂಡ ತೊಗೊಂಡ್ವಿ. ಇದಿಷ್ಟನ್ನ ಪರ್ಚೇಸ್ ಮಾಡಿ ಅಲ್ಲಿಂದ ಹೊರಟಿದ್ದಾಯಿತು. ಸೊ ನನ್ನ ಮಗನಿಗೆ ಆಗಲೇ ಅವನು ಹೋಗೋಣ ಟೈಮ್ ಆಯಿತು, ಇನ್ನಷ್ಟು ನಾನು ನೋಡ್ತಾ ಇದ್ದೆ ಗಿಫ್ಟು ಬೇರೆ ಏನಾದರೂ ಹೋದರೆ. ಅವ್ನು ನೋಡೋಕ್ಕೆ ಬಿಟ್ಟಿಲ್ಲ, ನನಗೆ ಆಪ್ಷನ್ನೇ ಕೊಡಲಿಲ್ಲ. ಸೊ ಹಂಗಾಗಿ ಬೇಗ ತೊಗೊಂಡು ಹೊರಟ್ಬಿಡೋಣ ಅಂಥೇಳಿ ಇನ್ಯಾವ ಸೆಕ್ಷನ್ಗೂ ಹೋಗಲಿಲ್ಲ ಅವತ್ತು. ಜಸ್ಟ್ ಹೋಗಿ ಮಕ್ಕಳಿಗೆ ಅಂದರೆ ಆ ಟಾಯ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿತ್ತಲ್ವ. ಸೊ ಅಲ್ಲಿಗೆ ಹೋದ್ವಿ. ಅದನ್ನು ನೋಡಿಕೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ಬಂದಿದ್ದಾಯಿತು. ಅದರಲ್ಲಿ ಮಧ್ಯದಲ್ಲಿ ನನ್ನ ಮಗ ಬೇರೆ ಈ ಥರ ಕೆಲಸಗಳು ಬೇರೆ ಮಾಡ್ತಾಯಿದ್ದ. ಸೊ ಅವ್ನು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ನೋಡಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ನೋಡ್ತಾಯಿದ್ದೆ. ಬಟ್ ಅದಕ್ಕೂ ಕೂಡ ಅವನು ನನಗೆ ಟೈಮೇ ಕೊಟ್ಟಿಲ್ಲ.
ಯಾವುದೋ ಒಂದು ಇದೇ ಚೆನ್ನಾಗಿದೆ ನಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ. ಮತ್ತು ಇನ್ನು ಅಲ್ಲಿ ಹೋದ್ಮೇಲೆ ನಾನೇನು ವಿಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ. ಆಲ್ರೆಡಿ ಅವಳ ವಿಡಿಯೋದಲ್ಲೇ ಬಂದಿದೆ, ಬ್ಲಾಗಲ್ಲೇ ಬಂದಿದೆ ಎಲ್ಲ ಇದು. ಸೊ ನಾನು ಜಸ್ಟ್ ಹೋದ್ವಿ, ಅಲ್ಲಿ ಅಪ್ಪಗೆ ವಿಶ್ ಮಾಡಿಬಿಟ್ಟು ಕೇಕೆಲ್ಲ ಕಟ್ ಮಾಡಿಸಿ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ರಿಟರ್ನ್ ಅಷ್ಟೇ. ಅದನ್ನು ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ನಾನು ಮೊದಲೇ ಹೇಳಿದ್ದೆ ವಿಡಿಯೋ ಎಲ್ಲ ಮಾಡ್ಕೊಳ್ಳಲ್ಲ ಅಂಥೇಳಿ. ಸೊ ಹಾಗಾಗಿ ನಾನೇನು ವಿಡಿಯೋ ಮಾಡ್ಕೊಳ್ಳಿಲ್ಲ. ನೋಡ್ಬೋದು ಹೊರಗಡೆ ಬಂದಮೇಲೆ ಸುಮ್ಮನೆ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಏನೇನು ತೊಗೊಂಡಿದ್ದೀನಿ ನಾನು ಗಿಫ್ಟ್ ಅಂದರೆ ಅದು ಪ್ಯಾಕ್ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಅಲ್ಲಿ ಹೋದಾಗ ನನಗೆ ಈ ಒಂದು ಕ್ಲಾಕ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಪರ್ಸ್ನಲಾಗಿ ನನಗೆ ಇಲ್ಲಿ ಮನೆ ಹತ್ರ ನಮ್ಮನೆ ಒಂದು ಶಾಪಲ್ಲಿ ಕೂಡ ನೋಡಿದೆ, ಬಟ್ ಎಷ್ಟು ಪ್ರೈಸು ಏನು ವಿಚಾರಿಸಿರಲಿಲ್ಲ. ಅವಳು ಆನ್ಲೈನಲ್ಲಿ ತೊಗೊಂಡಿದ್ದಂತೆ. ನೋಡೋಣ ಇನ್ ಫ್ಯೂಚರಲ್ಲಿ ನಾನು ಖಂಡಿತ ನಮ್ಮ ಮನೆಗೆ ಅಂಥೇಳಿ ಒಂದು ಪಿಕಾಕ್ ಕ್ಲಾಕನ್ನು ತೊಗೋಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಾಗಿ ನೆಕ್ಸ್ಟ್ ಡೇಯಿಂದಲೇ ನಾನು ಮನೆ ಕ್ಲೀನಿಂಗ್ನ ಇಟ್ಕೊಂಡಿದ್ದೆ. ಇನ್ನೇನು ಯುಗಾದಿ ಹಬ್ಬ ಹತ್ರ ಕೂಡ ಬರ್ತಾಯಿದೆ ಅಲ್ವಾ. ಸೊ ಫಸ್ಟೆಲ್ಲ ಆದರೆ ಒಂದೇ ದಿನ ನಾನು ಎಲ್ಲ ಇಡೀ ಮನೆ ಅಂದರೆ ಆಲ್ಮೋಸ್ಟ್ 2 ಡೇಸಲ್ಲಿ ಇಡೀ ಮನೆ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೆ. ಬಟ್ ಇವಾಗ ಆಗ್ತಾಯಿಲ್ಲ ನನಗೆ. ಮತ್ತು ಜೊತೆಗೆ ಕುಚ್ಚು ಕಟ್ಟೋದು ಕೂಡ ಇತ್ತಲ್ವ. ಸೊ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೆ ನಿಮಗೆ. ಒಂದು ಮಾತ್ರ ವಿಡಿಯೋ ಕುಚ್ಚು ಕಟ್ಟಿಟ್ಟಿದ್ದೀನಿ, ಇನ್ನೂ ಒಂದು ಸಾರಿ ಇತ್ತು, ಅದನ್ನಲ್ಲೇ ಪಕ್ಕಕ್ಕೆ ಇಟ್ಬಿಟ್ಟು ಫಸ್ಟ್ ಮನೆ ಕ್ಲೀನಿಂಗ್ ಮುಗಿಸ್ಬಿಡೋಣ ಅಂತ ಮೊದಲಿಗೆ ನಾನು ಡಬ್ಬದಲ್ಲಿರೋ ರೇಷನ್ ಎಲ್ಲ ತೆಗೆದುಬಿಟ್ಟು ಸೋಪ್ ವಾಟರಲ್ಲಿ ನೆನೆಸಿಟ್ಬಿಟ್ಟಿದ್ದೆ. ಇದು ಒಂದು ಬ್ಯಾಚು, ನೆಕ್ಸ್ಟ್ ಬ್ಯಾಚ್ ಈಗ ನೆನೆಸಿಟ್ಟಿದ್ದೀನಿ. ಈ ಥರ ಮಾಡೋದ್ರಿಂದ ಡಬ್ಬಗಳೆಷ್ಟು ಜಿಡ್ಡಾಗಿದ್ರೂ ಕೂಡ ಬೇಗನೆ ಅದು ರಿಮೂವ್ ಆಗಿಬಿಡತ್ತೆ. ಮತ್ತು ನಾವು ಜಾಸ್ತಿ ಉಜ್ಜಬೇಕು ಆ ಥರದ್ದೇನಿಲ್ಲ. ಇವಾಗ ಡಬ್ಬಗಳೆಲ್ಲ ಕೆಳಗಡೆ ಎಲ್ಲ ಜೋಡಿಸ್ಬಿಟ್ಟಿದೆ. ಮಾರ್ನಿಂಗ್ ಅಷ್ಟರಲ್ಲಿ ಅದು ಕೂಡ ಡ್ರೈ ಆಗಿರುತ್ತೆ, ಆಮೇಲೆ ರೇಷನ್ ಎಲ್ಲ ಫಿಲ್ ಮಾಡ್ಕೊಳ್ಬೋದು ಅಂತ. ಇನ್ನೇನು ಅವಾಗಂತೂ ರೇಷನ್ ಎಲ್ಲ ಹಾಕೋ ಅಷ್ಟು ಟೈಮು ಇರಲಿಲ್ಲ, ಪೇಷನ್ಸು ನನಗಿರಲಿಲ್ಲ. ಅದ್ರ ಜೊತೆಗೆ ಏನೋ ಅಡುಗೆ ಮನೆಯಲ್ಲಿ ವಾಸ್ ಎಲ್ಲ ಯೂಸ್ ಮಾಡ್ತೀನಲ್ವ, ಸೊ ಅದನ್ನು ಕೂಡ ಹಾಗೆ ಸೋಪ್ ವಾಟರಲ್ಲಿ ನೆನೆಸಿಟ್ಟಿದೆ. ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ. ಒನ್ ಸೈಡ್ ಪೋರ್ಷನ್ ಏನಿದೆ ಅದು ಕಂಪ್ಲೀಟ್ ಆಗಿತ್ತು, ಇನ್ನು ಕೆಳಗಡೆದು ಬ್ಯಾಲೆನ್ಸ್ ಇತ್ತು. ಇನ್ನು ಫ್ರಿಜ್ ಸೈಡ್ ಬಂದರೆ ಅದು ಕೂಡ ಬ್ಯಾಲೆನ್ಸ್ ಇತ್ತು. ಅದನ್ನೆಲ್ಲ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಅದೇ. ನನ್ನ ವಾಸ್ನ ತೊಳೆಯೋಣ ಅಂತೇಳಿ ಇಟ್ಟರೆ ಅದರ ಅವಸ್ಥೆ ನೋಡ್ಬೋದು ಹೆಂಗಾಗಿದೆ ಅಂತ. ಪಾರ್ಟ್ಸ್ ಓಪನ್ ಆಗಿಬಿಟ್ಟಿದೆ. ಇದನ್ನು ಒಣಗಿ ಡ್ರೈ ಆದಮೇಲೆ ಗಮ್ಮ ಹಾಕಿ ನೋಡಬೇಕು ಅಂಟ್ಕೊಳ್ತಾ ಏನಂತ. ಒಳಗಡೆ ಥರ್ಮೋಕೋಲ್ ಹಾಕಿದ್ದಾರೆ, ಇದಕ್ಕೆ ಥರ್ಮೋಕೋಲ್ ಹಾಕಿ ಸಿಕ್ಸಿರೋದು. ಸೊ ಇದು ಪೂರ್ತಿ ಡ್ರೈ ಆದಮೇಲೆ ನೋಡಬೇಕು. ವಾಶ್ ಮಾಡೋಣ ಅಂತೇಳಿ ಇಟ್ಬಿಟ್ಟು ಮರ್ತೇ ಬಿಟ್ಟಿದ್ದೀನಿ. ಸೊ ಇವಾಗ ವಾಶ್ ಮಾಡಿದೆ ಎಲ್ಲ. ಇದು ಗೊತ್ತಿಲ್ಲ, ಡ್ರೈ ಆದಮೇಲೆ ಸ್ಟಿಕ್ ಆಗುತ್ತಾ ಗಮ್ಗೆ ನೋಡಿಬಿಟ್ಟು ಸ್ಟಿಕ್ ಮಾಡಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನೋಡೋಕೆ ಮಾತ್ರ ಇಷ್ಟೇ ಅಂತ ಅನಿಸುತ್ತೆ. ಅಪ್ಪ ಕ್ಲೀನ್ ಮಾಡೋ ಅಷ್ಟರಲ್ಲಿ ಕಾಲೆಲ್ಲ ಪದ ಹೇಳುತ್ತೆ. ನಿಜ ಹೇಳಬೇಕು ಅಂದರೆ ನನ್ನ ಕಾಲು ನೋಡ್ಬೋದು, ಊತ ಬಂದುಬಿಟ್ಟಿದೆ ಕಾಲು. ಹೀಗೆ ನಿಂತ್ಕೊಳ್ಳೋಕ್ಕಾಗ್ತಲ್ಲ, ಅಷ್ಟು ಊತ ಬಂದುಬಿಟ್ಟಿದೆ ಕಾಲೆಲ್ಲ. ಇಷ್ಟು ಮಾಡೋ ಅಷ್ಟರಲ್ಲಿ ಇನ್ನು ಬೆಳಗ್ಗೆ ಇದೆಲ್ಲ ಇದೆ, ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಡಬ್ಬಗಳಿಗೆಲ್ಲ ರೇಷನ್ ಹಾಕಿ ಇನ್ನು ಆ ಮೂಲೆ ಎಲ್ಲ ಕ್ಲೀನ್ ಮಾಡಿ ಹಾಲ್ದು ಧೂಳೆಲ್ಲ ಹೊಡೆದು ಅಲ್ಲೆಲ್ಲ ಕ್ಲೀನ್ ಮಾಡಿ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ. ಇನ್ನು ಸ್ಕ್ರೀನ್ಗಳೆಲ್ಲ ಅಂತೂ ಚೇಂಜ್ ಮಾಡಿಬಿಟ್ಟಿದ್ದೀನಿ ಅವತ್ತೇ. ಅಂದರೆ ನೀರು ಬರುತ್ತಲ್ಲ ಥರ್ಸ್ಡೇ. ಸೊ ನಮ್ಮ ಮನೆ ಹತ್ರ ನೀರಿನ ಅಭಾವ ಆಗಿದೆ, ಬೋರ್ವೆಲ್ ಕೆಟ್ಟೋಗಿದೆ. ಸೊ ಹಂಗಾಗಿ ಕೊಳಾಯಿ ನೀರು, ಕಾವೇರಿ ನೀರು ವಾರಕ್ಕೊಂದೇ ದಿನ ಬರೋದು. ಆ ಟೈಮಲ್ಲೇ ಇದೆಲ್ಲ ವಾಷಿಂಗ್ ಕೆಲಸ ಎಲ್ಲ ಮಾಡ್ಕೋಬೇಕು. ಸೊ ಹಂಗಾಗಿ ಸೋಫಾ ಕವರ್ ಏನಿದೆ, ಸೋಫಾದು ಪಿಲ್ಲೋ ಕವರ್ ಏನಿದೆ, ಜೊತೆಗೆ ಇದು ಸ್ಕ್ರೀನ್ಗಳು ಎಲ್ಲ ಚೇಂಜ್ ಮಾಡಿದ್ದೀನಿ. ಇದು ಅಷ್ಟು ನಾಳೆ ಕ್ಲೀನ್ ಮಾಡಬೇಕು. ಇದು ಮತ್ತೆಲ್ಲ ಧೂಳು ಹೊಡೆಯೋದು, ಮನೆದು ಧೂಳು, ಫ್ಯಾನು ಎಲ್ಲ ನಾಳೆ ಏನೋ ಕೆಲಸ. ಇದೆಲ್ಲ ತೆಗೆದು ಒಗೆಗೆ ಹಾಕಿದ್ದೀನಿ, ಇದು ಮಾಡಬೇಕು. ಪಿಲ್ಲೋಗಳ್ನೂ ಅಷ್ಟೇ ಇದೆಲ್ಲ ವಾಶ್ಗೆ ಹಾಕಿದೆ. ಸೊ ಡ್ರೈ ಆಗಿಲ್ಲ, ಈಚೆ ಇಟ್ಟರೆ ಧೂಳಾಗುತ್ತೆ. ಸೊ ಅದಕ್ಕೆ ಒಳಗಡೆ ಇಟ್ಬಿಟ್ಟು ಆರಿಸೋಣ ಅಂತ. ಇದು ಹಸ್ಬೆಂಡು ಅಡುಗೆ ಮನೆ ಧೂಳು ಕ್ಲೀನ್ ನಾನು ಹೊಡೆಯೋದಕ್ಕೆ ಎತ್ಕೊಂಡಿದ್ದೆ ಶಿಶಿರಿಗೆ ಇದನ್ನು. ಇದು ಅದಕ್ಕೆ ಹೇಳಿದೆ ಶಿಶಿರಿಗೆ ಹೊಡೆಯೋಣ ಅಂತಂದು ಎತ್ಕೊಂಡಿದ್ದೆ. ಹಿಂಗೆ ತರಲೆ ಮಾಡ್ತಿರ್ತಾನಲ್ಲ. ಸೊ ಪಿಲ್ಲೋಗಳನ್ನ ಹೋಗಿ ಹಾಕಿದೆ. ಅದು ಡ್ರೈ ಆಗಿತ್ತು, ಸುಮ್ಮನೆ ಹಾಗೆ ತಂದು ಇಟ್ಟಿದ್ದೀನಿ ಫ್ಯಾನ್ ಗಾಳಿಗೆ ಹಾರ್ಕೊಳ್ಳುತ್ತೆ ಅಂತ. ಇನ್ನೇನಿದೆ, ಟೈಮ್ ಬಂದ್ಬಿಟ್ಟು
ಹೊರೆ ಆಗ್ತಾಯಿದೆ. ಅಪ್ಪ ಮಗ ಇಬ್ಬರು ಡಿ ಮಾರ್ಟ್ಗೆ ಹೋಗಿದ್ದಾರೆ ಅಕ್ಕಿ ತರೋದಕ್ಕೆ ಅಂತ. ಮತ್ತು ನನ್ನ ಮಗನೂ ಏನೋ ತೊಗೊಂಬರ್ತೀನಿ ಅಂತ ಹೋಗಿದ್ದಾನೆ, ಗೊತ್ತಿಲ್ಲ ಬಂದಮೇಲೆ ಏನು ತೊಗೊಂಬಂದಿದ್ದಾರೆ ಅಂತ ತೋರಿಸ್ತೀನಿ. ನನಗಂತೂ ಸಿಕ್ಕಾಬಟ್ಟೆ ಟಯರ್ಡ್ ಆಗ್ತಾಯಿದೆ. ಟಯರ್ಡ್ ಆಗಿರೋದಕ್ಕೆ ಫೇಸ್ ಕೂಡ ತೋರ್ಸೋಕ್ಕಾಗ್ತಾಯಿಲ್ಲ. ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಅವ್ರು ಬಂದಮೇಲೆ ಡೋರ್ ಓಪನ್ ಮಾಡೋಕ್ಕಾಗತ್ತೆ. ನಿಮ್ಮಲ್ಲಿ ಯಾವ ರೀತಿ ಹಬ್ಬದ ಕ್ಲೀನಿಂಗ್ ನಡೀತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಚಾಕ್ಲೇಟ್ ತಿಂತಾರೋದು ನೋಡಿ. ಅಲ್ಲ ಏನಕ್ಕೆ ಬೇಕಿತ್ತು? ನೆನೆ ಅಪ್ಪು ತೊಗೊಂಡ ಅಂತ ನೀನು ತೊಗೊಂಡಾ? ಹಾಂ ಅದಕ್ಕಿಂತ ಮುಂಚೆ ಕೇಳ್ತಾರೆ ಅಪ್ಪ ನಾನು ಇರೋ ನೀಟಾಗಿ ತೆಗಿಯೋ ಅದನ್ನು. ಅದ್ಯಾಕೆ ಅಷ್ಟೊಂದು ಕಷ್ಟಪಡ್ತೀಯಾ? ನೋಡಿ ಫ್ರೆಂಡ್ಸ್, ಇದು ಅಪ್ಪುಗೆ ಗಿಫ್ಟ್ ಅಂತ ಅವ್ರ ಅಪ್ಪ ಅಮ್ಮ ಕೊಡಿಸಿದ್ರೆ ಅಷ್ಟು ಬೇಗ ಹೋಗಿ ಡಿ ಮಾರ್ಟಲ್ಲಿ ಇದನ್ನು ಅವ್ರ ಅಪ್ಪನ ಹತ್ರ ಕೊಡಿಸ್ಕೊಂಬಂದಿದ್ದಾನೆ. ಚಿಕ್ಕ ಮಕ್ಳಿಗಿಂತ ಆಟ, ಅದ್ರ ತಕ್ಕನಾಗಿ ಇವ್ರು ಕುಣಿತಾರೆ. ಹೌದಾ? ಕೊಟ್ಟಿದ್ದಾನ ರೀ ನಿಜವಾಗ್ಲೂ? ನಿಜ ಹೇಳಿ. ಹಾಂ ಮತ್ತೆ ಕೊಡ್ತೀನಿ. ಸುಳ್ಳೆ ಕೇಳ್ತೀಯ? ನನ್ನ ದುಡ್ಡಲ್ಲಿ ತೊಗೊಂಡಿದ್ದೀನಿ ಅಂತ. ನೀನು ಕೊಟ್ಟಿಲ್ಲ ಅಂದರೆ ನಾನೇ ಎತ್ತುತ್ತೀನಿ ಪರ್ಸಿಂದ, ಎತ್ಬಿಟ್ಟು ಪಪ್ಪಂಗೆ ಕೊಡ್ತೀನಿ. ಇಷ್ಟು ಅರ್ಜೆಂಟ್ ಬೇಕಿತ್ತ ಇದು? ಕುಣಿತಾರೆ ತಕ ತಕ ಅಂತ. ಇನ್ನು ಇದನ್ನೆಲ್ಲ ಶಬ್ದ ಮಾಡ್ಕೊಂಡು ಕೂತ್ಕೊಂಡ್ರೆ ಹಾಂ ನನಗೆ ಅಂತ ಇದನ್ನು ಎತ್ಕೊಂಬಂದವ್ರೆ. ಸೆಕೆಂಡ್ ಡೇ ಆಫ್ ಕ್ಲೀನಿಂಗ್. ಸೊ ಇದು ಬಂದುಬಿಟ್ಟು ಇಲ್ಲಿತ್ತು, ಇದನ್ನು ಅಲ್ಲಿ ಶಿಫ್ಟ್ ಮಾಡಿದ್ದೀನಿ. ಏಕೆಂದರೆ ಇಲ್ಲಿ ಪಾತ್ರೆಗಳಿಟ್ಟಾಗ ಸ್ವಲ್ಪ ಟಚ್ ಆಗ್ತಾಯಿತ್ತು ಮತ್ತು ಏನಾದ್ರು ಒಗ್ಗರಣೆ ಹಾಕಿದಾಗ ಅದಕ್ಕೆ ಎಗರ್ತಾಯಿತ್ತು. ಸೊ ಹಾಗಾಗಿ ಇದನ್ನು ಅಲ್ಲಿ ಶಿಫ್ಟ್ ಮಾಡಿದ್ದೀನಿ. ಇದು ಇಲ್ಲಿತ್ತು, ಇದನ್ನು ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ಆ್ಯಸ್ ಯೂಶುವಲ್ ಆಗೇ ಇದೆ. ಇನ್ನು ಮಿಕ್ಕಿದ್ದು ನೆಕ್ಸ್ಟು ಈ ಡಬ್ಬಗಳೆಲ್ಲ ಫಿಲ್ ಮಾಡಿಕೊಂಡೆ. ಫಿಲ್ ಮಾಡಿ ಮತ್ತು ಇದು ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದ್ರದ್ದು ಸಿಂಕ್ ಏನೇನಿದೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಲ್ಲಿರೋದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ತೆಗೆದು. ನೆಕ್ಸ್ಟ್ ಇದನ್ನು ಮಾಡಬೇಕು. ಸೊ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ. ಇದೆಲ್ಲ ಒರೆಸ್ಬಿಟ್ಟು ಆಮೇಲೆ ಇದನ್ನೆಲ್ಲ ಜೋಡಿಸ್ಕೊಳ್ತೀನಿ. ಇದಿಷ್ಟು ಆದರೆ ನನ್ನ ಅಡುಗೆ ಮನೆಯ ಅರ್ಧ ಕೆಲಸ ಮುಗೀತು. ಇನ್ನು ಅರ್ಧ ಬಂದ್ಬಿಟ್ಟು ಈ ಕಡೆ ಇರುತ್ತೆ. ಸೊ ಆ ಡಬ್ಬಗಳು, ಫ್ರಿಜ್ಜು ಮತ್ತು ಆ ಕಡೆ ಮೂಲೆಯಲ್ಲಿ ಇದು ಒಂದು ಈರುಳ್ಳಿ ಬಿಟ್ಟು ಇದಿಷ್ಟನ್ನ ನಾನು ನಾಳೆ ಕ್ಲೀನ್ ಮಾಡ್ಕೊಳ್ತೀನಿ. ಇದು ಬಂದುಬಿಟ್ಟು ರೇಷನ್ ತೊಗೊಂಡು ಬಂದಿದ್ದೆನಲ್ಲ, ಅದು ಹಂಗೆ ಇತ್ತು. ಇದು ಅಕ್ಕಿ ಕೂಡ ಹಾಕ್ಕೊಳ್ಬೇಕು ಅದಕ್ಕೆ ಡಬ್ಬಕ್ಕೆ. ಎಲ್ಲ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇದಿಷ್ಟು ಮಾಡಿದ್ರೆ ಇನ್ನು ಹಾಲು, ಇವತ್ತು ಕೂಡ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ದಾರೆ. ನೋಡ್ಬೋದು ನಮ್ಮ ಮನೆ ಹಾಲ್ ಯಾವ ರೀತಿ ಇದೆ ಅಂಥೇಳಿ. ಫುಲ್ಲು ಇವಾಗೆಲ್ಲ ಇದೆಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಎತ್ತಿಟ್ಬಿಟ್ಟು ಪೂರ್ತಿಯಾಗಿ ಕ್ಲೀನ್ ಮಾಡೋಣ ಅಂದ್ಕೊಂಡು ಹಾಲನ್ನ ಏನೂ ಮುಟ್ಟಿಲ್ಲ. ಆಲ್ರೆಡಿ ಟೈಮ್ ಬಂದುಬಿಟ್ಟು 2:30 ಆಗ್ತಾಯಿದೆ. ಸೊ ನನ್ನ ಮಗ ಮಲ್ಕೊಂಡಿದ್ದಾನೆ. ಅವನಿಗೆ ಪಾಪ ಬಾಯಲ್ಲಿ ಹುಣ್ಣಾಕ್ಬಿಟ್ಟು ಇದು ಮಾಡೋಕ್ಕಾಗ್ತಾಯಿಲ್ಲ ಅವನ ಕೈಲಿ. ನೋವು ಪೇಯ್ನ್ ಆಗ್ತದೆ ಅಂಥೇಳಿ ಅಡುಗೆ ಕೂಡ ಮಾಡಿಬಿಡೋಣ ಅಂಥೇಳಿ ಸೊ ಅಡುಗೆ ಮಾಡಿದ್ದೀನಿ. ಹೀರೆಕಾಯಿ ಬೇಳೆ ಸಾಂಬಾರು ಮಾಡಿಟ್ಟಿದ್ದೀನಿ. ಇನ್ನು ಹಸ್ಬೆಂಡ್ ಮನೆಗೆ ಬಂದರೆ ಫಸ್ಟು ಕೇಳೋದೆ ಅವರು ಉಣ್ಣಕ್ಕೇನು ಮಾಡಿದ್ದೀನಿ ಅಂತ. ಹಂಗಾಗಿ ಇದನ್ನು ಫಸ್ಟು ಮಾಡಿಟ್ಬಿಡೋಣ, ಅಡುಗೆ ಮುಗ್ದೋಗ್ಬಿಟ್ರೆ ನೆಕ್ಸ್ಟು ನಾನು ಕೆಲಸಗಳು ಮಾಡ್ಕೋಬೋದು ಅಂತ. ಬೆಳಗ್ಗೆಯಿಂದ ಇದೆಲ್ಲ ಮಾಡೋ ಅಷ್ಟಾಗೆ ಸಖತ್ತು ಟಯರ್ಡ್ ಅಂತಲೇ ಹೇಳ್ಬೋದು. ಏನೂ ಮಾಡೋಕ್ಕಾಗಲ್ಲ. ಅಷ್ಟೆಲ್ಲ ಇದೆಲ್ಲ ಒಂದೇ ದಿನಕ್ಕೆ ಮಾಡ್ಕೊಂಬರ್ತಾಯಿದ್ದೆ. ಇವಾಗ ಸದ್ಯ ಎಲ್ಲ ಒಂದು ದಿನಕ್ಕೆ ಮಾಡೋಕ್ಕೆ ಇನ್ನು ಡೈಲಿ ಯೂಸಿನ ಪಾತ್ರೆಗಳೆಲ್ಲ ತೊಳ್ದು ಹಾಕ್ತೆ. ಇದೆಲ್ಲ ಮಾಡ್ಕೊಂಡಿದ್ದೀನಿ. ಈಗ ಇದು ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹಸ್ಬೆಂಡ್ ಬಂದಮೇಲೆ ಊಟ ಮಾಡಿಬಿಟ್ಟು ಆಮೇಲೆ ಈ ಹಾಲ್ದು ಕೆಲಸನ ಶುರು ಹಚ್ಕೊಳ್ತೀನಿ. ಇದು ಬಂದ್ಬಿಟ್ಟು ಸೆಕೆಂಡ್ ಡೇ ಕ್ಲೀನಿಂಗ್ ಅಪ್ಡೇಟ್. ಸೊ ಹಸ್ಬೆಂಡ್ ಬರೋ ಅಷ್ಟರಲ್ಲಿ 4:30 ಆಗಿಬಿಟ್ಟಿತ್ತು. ಅವ್ರು ಬಂದಮೇಲೆ ಊಟ ಎಲ್ಲ ಮಾಡಿ ಒಂದು 5 o'clock ಹಂಗೆ ಕ್ಲೀನ್ ಮಾಡಿಬಿಡೋಣ ಬೇಗ ಅಂಥೇಳಿ ನಾನು ಅವರಿಬ್ಬರು ಸೇರಿ ಸ್ಟಾರ್ಟ್ ಮಾಡಿದ್ವಿ. ಹಸ್ಬೆಂಡು, ನಾನು, ಮಗ 3 ಜನನು. ಇನ್ನೇನು ಸ್ಕ್ರೀನೆಲ್ಲ ನಾವು ಹಾಕಿದ್ರಿಂದ
ಮತ್ತು ಸೋಫಾ ಕವರ್ಸ್ ಎಲ್ಲ ತೆಗ್ದಿದ್ರಿಂದ ನನಗೇನಷ್ಟು ಕಷ್ಟ ಆ ಥರ ಅನಿಸಿಲ್ಲ. ಜಸ್ಟ್ ಅವ್ರು ಧೂಳೆಲ್ಲ ಹೊಡ್ಕೊಂಡು ಬಂದರು. ಮತ್ತು ಮೇಲುಗಡೆ ಏನು ಟಿ ವಿ ಇದ್ರ ಮೇಲೆ ಏನಿದೆಲ್ಲ ಅದನ್ನೆಲ್ಲ ನಾನು ಒದ್ರಿಬಿಟ್ಟು ಎಲ್ಲ ಒರೆಸಿ ಕೊಡ್ತಾಯಿದ್ದೆ ಧೂಳೆಲ್ಲ. ಅದೇನು ಇರೋಲ್ಲ, ಏಕೆಂದರೆ ಆವಾಗವಾಗ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಏನಂದರೆ ಇವಾಗ ಸುತ್ತಮುತ್ತ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಧೂಳು ಹಾಗೇ ಇರುತ್ತೆ. ಹಂಗಾಗಿ ಧೂಳು ಎಲ್ಲ ಇದು ಮಾಡಿಬಿಡೋಣ ಅಂಥೇಳಿ ನಾನು ಈ ಕಡೆ ಒಂದು ಕಡೆ ಎಲ್ಲ ಒರೆಸಿ ಇಡ್ತಾಯಿದ್ರೆ ಹಸ್ಬೆಂಡ್ ಮೇಲಿಂದ ಧೂಳು ಹೊಡಿತಾಯಿದ್ರು. ನಾನು ಅದಕ್ಕೆ ಹೇಳ್ದೆ ಫಸ್ಟು ಒಂದು ಕಡೆಯಿಂದ ಮಾಡ್ಕೊಂಡು ಬನ್ನಿ ಅಂದರೆ ಅವ್ರಿಗೆ ಅವಸರ ಬೇಗ ಮುಗಿಬಿಡ್ಬೇಕು ಅಂತ. ಪಾಪ ಅವರು ಕೂಡ ಕೆಲಸಕ್ಕೆಲ್ಲ ಹೋಗಿ ಬಂದಿದ್ರಲ್ವ, ಅವ್ರಿಗೂ ಬೇಗ ರೆಸ್ಟ್ ಮಾಡಬೇಕು ಅನ್ನೋದಿತ್ತು. ಸೊ ಹಾಗಾಗಿ ನಾನು ಏನು ಇದು ಮಾಡಲಿಲ್ಲ. ಆಯಿತು ನಿಮ್ಗೆ ಹಿಂಗೆ ಅನಿಸುತ್ತೆ ಹಂಗೆ ಮಾಡ್ಕೊಂಡು ಬಂದುಬಿಡಿ ಅಂಥೇಳಿ. ಇನ್ನು ನನ್ನ ಮಗನಿಗೆ ಕಿಟಕಿ ಒರೆಸು ಅಂತ ಹೇಳಿದೆ, ಬಾಗಿಲೆಲ್ಲ ನಾನು ನೆಕ್ಸ್ಟ್ ಡೇ ಒರೆಸ್ಕೊಳ್ತೀನಿ, ಕಿಟಕಿ ಮಾತ್ರ ಒರೆಸ್ಕೊಡು ಅಂತ. ಸೊ ಅವನು ಕೂಡ ಹೆಲ್ಪ್ ಮಾಡ್ದ. 2 ಕಿಟಕಿ ನಾನು ಒರೆಸ್ಕೊಂಡೆ, ಇನ್ನು 2 ಕಿಟಕಿ ಅವನು ಒರೆಸ್ಕೊಟ್ಟ. ಯಾಕೆಂದರೆ ಅದು ಬ್ಯಾಕ್ ಸೈಡಿಂದ ಒರೆಸೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ, ಅದಕ್ಕೋಸ್ಕರ ಅವನಿಗೆ ಒರೆಸು ಅಂತ. ಇನ್ನೆರಡು ಕಿಟಕಿ ಏನಿದೆ ಅದು ಬ್ಯಾಕ್ ಸೈಡಲ್ಲೂ ಕೂಡ ನಾನು ಒರೆಸ್ಕೊಳ್ಬೋದು. ಒಂದು ಬಂದು ಹಾಲಲ್ಲಿ ಇರೋವಂಥ ಕಿಟಕಿ, ಇನ್ನೊಂದು ರೂಮಲ್ಲಿ ಬಾಲ್ಕನಿಗೆ ಅಟ್ಯಾಚ್ ಆಗಿದೆ. ಸೊ ಹಂಗಾಗಿ ನಾನು 2 ಸೈಡ್ ಹೋಗಿ ನಾನು ಒರೆಸ್ಕೊಳ್ಬೋದು. ಇನ್ನು ಅಡುಗೆ ಮನೆ ಮತ್ತು ಇನ್ನೊಂದು ನಮ್ಮ ಮಾಸ್ಟರ್ ಬೆಡ್ರೂಮ್ ಏನಿದೆ ಅಲ್ವ, ಅದು ಸ್ವಲ್ಪ ಹೊರಗಡೆಯಿಂದ ಕಿಟಕಿ ಒರೆಸೋಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಅದೆರಡು ಮಾತ್ರ ಅವನು ಒರೆಸ್ಕೊಟ್ಟ. ಇನ್ನು ಹಸ್ಬೆಂಡ್ ಎಲ್ಲ ನಾನೇನು ಒರೆಸಿ ಕೊಡ್ತಾ ಇದ್ನಲ್ಲ ಅದನ್ನೆಲ್ಲ ಬೇಗ ಜೋಡಿಸಿ, ಫ್ಯಾನ್ ಇರ್ಬೋದು ಮತ್ತು ಲೈಟ್ಗಳಿರ್ಬೋದು ಅದನ್ನೆಲ್ಲ ಒರೆಸ್ಕೊಂಡು ಬಂದರು. ಮೇಯ್ನಾಗಿ ಏನಿದೆಲ್ಲ ಅಲ್ಲಿ ನಾವು ಹಾಕಿದ್ವಲ್ಲ ವಾಲ್ ಹ್ಯಾಂಗಿಂಗು, ಈ ಡೆಕೋರೇಷನ್ಗೆ ಅಂತ ಇಟ್ಟಿರ್ತೀವಲ್ಲ, ಫೋಟೋಸ್ ಇರ್ಬೋದು, ಅದೆಲ್ಲ ಒರೆಸೇ ಇಲ್ಲ. ನನಗೆ ಏನು ಗೊತ್ತಾಗ ಸಖತ್ ಕನ್ಫ್ಯೂಸ್ ಮಾಡಿಬಿಟ್ರು. ಬೇಗ ಮಾಡಬೇಕು ಕ್ಲೀನಿಂಗ್ ಅನ್ನೋ ಒಂದು ಇದರಲ್ಲಿ ನನಗೆ ಕನ್ಫ್ಯೂಸೇ ಮಾಡಿಬಿಟ್ರು. ಆಮೇಲೆ ಏನೋ ಮರ್ತಿದ್ದೀನಲ್ಲ ಅಂತ ಯೋಚನೆ ಆಗಿಬಿಟ್ಟು ಆಮೇಲೆ ಇದನ್ನೆಲ್ಲ ನಾನು ಒರೆಸೇ ಇಲ್ಲ ಅಂಥೇಳಿ ಆಮೇಲೆ ಅದನ್ನೆಲ್ಲ ಒರೆಸಿದಾಯಿತು. ಟಿ ವಿ ಸ್ಟ್ಯಾಂಡೆಲ್ಲ ಒರೆಸೋದು ಅಂದರೆ ಒರೆಸಿದ್ದೀನಿ ಅಂದರು. ಇಲ್ಲಿ ನೋಡಿದ್ರೆ ಏನೂ ಒರೆಸಿಲ್ಲ ಅವರು. ಗೊತ್ತಿಲ್ಲ, ಒರೆಸಿದ್ರೆ ನಾನು ಎಡಿಟಿಂಗ್ ಮಾಡುವಾಗಲೂ ಕೂಡ ನೋಡಲಿಲ್ಲ. ಅಲ್ಲೆಲ್ಲ ಒರೆಸಿದ್ದೀರ ರೀ ಅಂದೆ. ಒರೆಸಿದ್ದೀನಿ ಬಿಡು ಅಂತ ಇದ್ರೆ, ಸರಿ ಇನ್ನೇನು ಅವ್ರು ಒರೆಸಿದ್ದೀನಿ ಅಂದ್ಬಿಟ್ಟು ಮತ್ತೆ ಇನ್ನೇನು ಒರೆಸೋದು ನಾನು ಅಂದ್ಬಿಟ್ಟು ಜಸ್ಟ್ ಕೆಳಗಡೆದು ಮಾತ್ರ ಎಲ್ಲ ಒರೆಸ್ಕೊಂಡು ಬಂದೆ. ಹೇಳಿದ ಮಾತ್ರ ನಾನು ಮಾಡ್ಕೊಡ್ತೀನಿ ಅಂತ. ನಿಜವಾಗ್ಲೂ ಏನೂ ಮಾಡ್ದಲ್ಲ. ಏನು ಮಾಡಲಿ ಅದು ಯಾಕೋ ಗೊತ್ತಿಲ್ಲ, ಈ ಸಲ ಒಂಥರ ಮೈಂಡ್ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು. ಅವ್ರಿಗೆ ಕೆಲ್ಸಕ್ಕೆ ಹೋಗಿ ಬಂದಿದ್ರಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ. ಏನು ಮಾಡಬೇಕಂತ ನನ್ನನ್ನೇ ಕೇಳ್ತಾಯಿದ್ರು. ಯೂಶ್ವಲಿ ಪ್ರತಿ ಸಲ ಅವರೇ ಮಾಡಿಬಿಡ್ತಾಯಿದ್ರು. ಸೊ ಈ ರೀತಿಯಾಗಿ ಟೋಟಲ್ 4 ಡೇಸ್ ಆಯಿತು ನಾನು ಮನೇನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ಡೇ ಕೂಡ ನಾನು ಫ್ರಿಜ್ ಇರ್ಬೋದು, ಡೋರೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದನ್ನು ನೆಕ್ಸ್ಟ್ ಡೇ ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮನೆಯೆಲ್ಲ ಇದು ಮಾಡಿಕೊಂಡೆ. ಹೊರಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಇದೇ ಥರ ನಾನು ಕ್ಲೀನಿಂಗ್ ನಡೀತಾನೆ ಇತ್ತು. ಆಲ್ಮೋಸ್ಟ್ ವೆಡ್ನೆಸ್ಡೇ ಅಂದ್ಕೊಳ್ತೀನಿ ನಾನು ಮನೆಯೆಲ್ಲ ಆಲ್ ಸೆಟ್ ಆಯಿತು ಹಬ್ಬಕ್ಕೆ ಅಂತೇಳಿ ಹೇಳಬೇಕು ಅಂತಂದರೆ. ಸೋಫಾ ಕವರ್ಸು, ದಿವಾನ ಕವರ್ಸ್ ಎಲ್ಲ ಹಾಕಿ ವೆಡ್ನೆಸ್ಡೇ ಕಂಪ್ಲೀಟ್ ಆಯಿತು. ಅದ್ರ ಜೊತೆಗೆ ಇನ್ನೂ ಕೂಡ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಕೂಡ ಬಟ್ಟೆ ಕೂಡ ತಂದಿರಲಿಲ್ಲ ಹಬ್ಬಕ್ಕೆ ಅಂಥೇಳಿ. ಸೊ ಹೋಗಿ ತಂದುಬಿಡೋಣ ಅಂಥೇಳಿ ರೆಡಿಯಾಗಿದ್ವಿ. ಜೊತೆಗೆ ನಾನು ಎಲ್ಲ ಕ್ಲೀನ್ ಆದಮೇಲೆ ಒಂದು ವೀಡಿಯೋ ಕ್ಲಿಪ್ ತೊಗೊಳ್ಳೋಣ ಮನೆಯದು ಅಂದ್ಕೊಂಡೆ. ಬಟ್ ಅದನ್ನು ಕೂಡ ನಾನು ಮರ್ತುಬಿಟ್ಟಿದ್ದೀನಿ. ಹಾಗಾಗಿ ಈ ಒಂದು ಇದನ್ನು ಕ್ಲಿಪ್ಪಿಂಗ್ನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಬಟ್ಟೆ ತೊಗೊಂಡು ಬಂದಿದ್ದು ಹಬ್ಬದ ಹಿಂದಿನ ದಿನ ನಾನು ಏನೇನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಹಬ್ಬಕ್ಕೆ ಅನ್ನೋದನ್ನೆಲ್ಲ ನಾನು ಹಾಗೆ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಇದೇ ವೀಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಹೋದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.